ಹಲೋ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಲಂಪುರ ಜೋಗುಳಾಂಬ ಅಂತ ಶಕ್ತಿಪೀಠ ಇದೆ, ಅಲ್ಲಿಗೆ ಹೋಗಿದ್ವಿ. ಅದಕ್ಕೆ ಮತ್ತೆ ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ, ಹಾಗೆ ಪರಶುರಾಮನ ಕ್ಷೇತ್ರ ಅಂತಲೂ ಹೇಳ್ತಾರೆ. ಇನ್ನೊಂದು ಅಲ್ಲಿ ಬಾಲಬ್ರಹ್ಮೇಂದ್ರ ಸ್ವಾಮಿ ಅಂತಲೂ ಒಂದು ಆಲಯ ಇದೆ. ಇಷ್ಟೆಲ್ಲ ವಿಶೇಷತೆ ಉಳ್ಳ ಈ ಅಲಂಪುರ ಕ್ಷೇತ್ರ ಎಲ್ಲಿದೆ ಅಂದರೆ, ಇದು ತೆಲಂಗಾಣದಲ್ಲಿ ಮಹಬೂಬ್ ನಗರ್ ಡಿಸ್ಟಿಕ್ಕು ಗದ್ವಾಲ್ ಹತ್ರ ಬರುತ್ತೆ. ನಾವು ಕರ್ನೂಲಿಂದ ಹೋಗಿದ್ದೀವಲ್ಲ, ಅಲ್ಲಿಂದನೂ ನಿಯರು ಅಲಂಪುರ ಚೌರಸ್ತಾ ಅಂತ ಬರುತ್ತೆ, ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ನಾವು ಹೋಗ್ತಾ ಇರಬೇಕಾದ್ರೆ ದಾರಿಯುದ್ದಕ್ಕೂ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತರನ್ನ ನೋಡಿದ್ವಿ. ಎಷ್ಟು ಜನ ಅಂದರೆ ನಾನ್ ಸ್ಟಾಪ್ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾನೆ ಇದ್ದಾರೆ. ಅವರಿಗಾಗಿ ಕೆಲವು ಕಡೆ ಪಾನೀಯಗಳನ್ನು ಇಟ್ಟಿದ್ದಾರೆ, ಊಟ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ಭಕ್ತಿ ಅಲ್ರಿ, ಈ ಬಿಸಿಲಿಗೆ ಅವ್ರು ನಡ್ಕೊಂತ ಹೋಗ್ತಿದ್ರೆ ನಮಗೆ ಒಂಥರ ಆಯಿತು. ಅಷ್ಟು ಭಕ್ತಿ ನೋಡಿ. ಅದಕ್ಕೆ ಹೇಳೋದು, ಪ್ರಯತ್ನಿಸಿ ಸೋತವರಿದ್ದಾರೆ ಹೊರತು ದೇವರನ್ನು ಪ್ರಾರ್ಥಿಸಿ ಸೋತವರಿಲ್ಲ ಅಂತ. ನಿಜ ಅಲ್ಲ, ನನಗಂತೂ ಅದೇ ರೀತಿ ಅನುಭವ ಆಯಿತು. ಇನ್ನು ನಾವು ಅಲಂಪುರ ಕ್ಷೇತ್ರಕ್ಕೆ ಬಂದ್ವಿ. ಅಲ್ಲಿ ನಮ್ಮ ಕುಶಲ ಕಾರಲ್ಲಿ ಮಲಗಿದ್ಲು. ಇನ್ನು ಗುಡಿ ನೋಡಿದ ತಕ್ಷಣ ಜೇಜಿ ಬಂತು ಅಂತೇಳಿ ಹಿಡಿದ್ಲು ಅವಳು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೊರಗಡೆ ತುಂಬ ಪ್ಲೇಸ್ ಇದೆ. ಇನ್ನು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಒಳಗಡೆ ಹೋಗಿ ಎಲ್ಲ ದೇವ್ರ ದರ್ಶನ ಮಾಡೋದನ್ನು ತೋರಿಸ್ತಾ ನಿಮಗೆ ಇದಕ್ಕೆ ಯಾಕೆ ಇಷ್ಟು ಹೆಸರುಗಳು ಬಂದವ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾವು ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. 18 ಶಕ್ತಿ ಪೀಠಗಳಿದಾವಲ್ಲ, ಅದರಲ್ಲಿ ಇದು 5వ ಶಕ್ತಿ ಪೀಠ ಅಂತ ಹೇಳ್ತಾರೆ. ಇಲ್ಲಿ ಅಮ್ಮವಾರು ಎಲ್ಲೇ ನೋಡ್ರಿ ನೀವು ಮಂದಹಾಸದಿಂದ ಅಮ್ಮವ್ರು ನೋಡಿದ್ರೆ ನೋಡ್ತಾ ಇರಬೇಕು ಅನ್ಸುತ್ತಲ್ಲ, ಹಾಗೆ ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡು ಒಂಥರ ಮಂದಹಾಸದಲ್ಲೇ ಅಮ್ಮವ್ರನ್ನ ನೋಡಿರ್ತೀವಿ. ಬಟ್ ಇಲ್ಲಿ ಮಾತ್ರ ಉಗ್ರ ರೂಪದಲ್ಲೇ ಇರ್ತಾಳಾಕಿ. ಹಾಗೆ ತಲೆ ಕೂದಲನ್ನ ಹಿಂಗೆ ಮೇಲೆ ಎತ್ಕೊಂಡು, ಅಂದರೆ ಕೂದಲು ಆರ್ಬಿಟ್ಟಂಗಿರ್ತಾವ. ಆ ಕೂದಲೊಳಗಡೆ ಚೇಳು, ಕಪಾಲ ಮತ್ತು ಗೂಬೆ, ಬಲ್ಲಿಗಳು ಅಂದರೆ ಹಲ್ಲಿಗಳು ಎಲ್ಲ ಇರ್ತಾವಂತ ಹೇಳ್ತಾರೆ. ಅಷ್ಟು ಉಗ್ರ ರೂಪ ಇರುವಂಥ ದೇವಿಯನ್ನು ಆದಿಶಂಕರಾಚಾರ್ಯರು ಮುಂಚೆ ಬಾಲಬ್ರಹ್ಮೇಂದ್ರ ಸ್ವಾಮಿ ಟೆಂಪಲಲ್ಲೇ ಈ ತಾಯಿಯ ಪ್ರತಿಮೆ ಇತ್ತಂತ. ಇವಾಗ ಅದನ್ನು ತೆಗೆದು ಸಪ್ರೇಟಾಗಿ ಅಮ್ಮನವರಿಗೆ ಒಂದು ಗುಡಿಯನ್ನು ಮಾಡಿದ್ದಾರೆ. ಫಸ್ಟಿಗೆ ಹೋಗುತ್ತಲೇ ನಾವು ಬಾಲಬ್ರಹ್ಮೇಂದ್ರ ಸ್ವಾಮಿ ಗುಡಿ ಈಗ ಒಳಗಡೆ ಹೋಗ್ತಾ ಇರೋದು. ಇಲ್ಲಿ ಈ ಲಿಂಗ ಆಕಳ ಪಾದ ಇಟ್ಟಿರುವಂಥ ಆಕಾರದಲ್ಲಿದೆ. ಅದಕ್ಕೂ ಒಂದು ಸ್ಟೋರಿ ಇದೆ ಅಂತ ಅದನ್ನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಬ್ರಹ್ಮ ಶಿವನಿಗಾಗಿ ತಪಸ್ಸು ಮಾಡ್ತಾ ಇದ್ನಂತ. ಅದು ನಂದಿಗೆ ಇಷ್ಟ ಇರಲಿಲ್ಲ ಅಂತ. ಅದಕ್ಕಾಗಿ ಅದನ್ನು ತಡಿಬೇಕು ಅಂತೇಳಿ ನಂದಿ ಹೋಗೋಷ್ಟೊತ್ತಿಗೆ ಶಿವನ ಪ್ರತ್ಯಕ್ಷ ಆಗಿದ್ನಂತ. ಆ ಲಿಂಗದ ಮೇಲೆ ಕಾಲಿಟ್ಟುಬಿಡ್ತೆ ಅಂತ ನಂದಿ. ಅದಕ್ಕಾಗಿ ಆ ಲಿಂಗದಲ್ಲಿ ಕಾಲಿನ ಗುರುತು ಇದೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಇಲ್ಲಿ ನವಬ್ರಹ್ಮ ದೇವಾಲಯಗಳಿದ್ದಾವೆ, ಅಂದರೆ 9 ಶಿವನ ದೇವಾಲಯಗಳಿದ್ದಾವೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ಕೆಲವೊಂದನ್ನು ನಾವು ದರ್ಶನ ಮಾಡ್ಕೊಂಡಿದ್ದೀವಿ ನೋಡಿ. ಭಾಳ ದೊಡ್ಡ ದೊಡ್ಡ ದೇವಾಲಯಗಳು. ಹಾಗೆ ಒಳಗಡೆ ನಮಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಲಿಂಗದ ಸುತ್ತ ಪ್ಲೇಸಸ್ಸನ್ನು ಬಿಟ್ಟಿದ್ದಾರೆ. ಇದು 7ನೇ ಶತಮಾನದಲ್ಲಿ ಚಾಳುಕ್ಯರು ಈ ಗುಡಿಗಳನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಪರಶುರಾಮನ ಕ್ಷೇತ್ರ ಅಂತಲೂ ಹೇಳ್ತಾರಲ್ಲ, ಅದು ಯಾಕೆ ಅಂದರೆ, ಪರಶುರಾಮನ ಕತೆ ನೀವೆಲ್ಲರೂ ಕೇಳಿರ್ಬೋದು. ಪರಶುರಾಮನ ತಂದೆ ತಾಯಿ ಜಮದಾಗ್ನಿ ಹಾಗೆ ರೇಣುಕಾ ಅಂತ ಹೇಳ್ತಾರೆ. ಆಕೆ ಜಮದಾಗ್ನಿ ಪೂಜೆ ಮಾಡ್ಕೋಷ್ಟೊತ್ತಿಗೆ ಇಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಅಲ್ಲಿ ಹೋಗಿ ಉಸುಕಿನಿಂದ ಕೊಡವನ್ನು ಮಾಡಿಕೊಂಡು ಅದರ ಮೇಲೆ ನೀರನ್ನು ತರ್ತಾ ಇರ್ತಾಳೆ. ಆ ನೀರಿಂದ ಪೂಜೆ ಮಾಡ್ಕೋತಾ ಇರ್ತಾನೆ. ಒಂದು ಸಲ ಅಲ್ಲಿ ನೀರು ತರಬೇಕಂತ ಉಸುಕಿನಿಂದ ಕೊಡ ಮಾಡ್ತಿರ್ಬೇಕಾದ್ರೆ ಗಂಧರ್ವರು ಬಂದು ಜಲಕ್ರೀಡೆ ಆಡ್ತಾ ಇರ್ತಾರೆ. ಅದನ್ನು ನೋಡ್ತಾ ನಿಂತು ಬಿಡ್ತಾಳೆ. ಸ್ವಲ್ಪ ಹೊತ್ತು ಟೈಮ್ ಲೇಟ್ ಆಗಿಬಿಡುತ್ತಾ. ಇನ್ನು ಬಡ ಉಸುಕಿನಿಂದ ಕೊಡ ಮಾಡಿಕೊಂಡು ತಗೊಂಡು ಹೋಗ್ತಾಳೆ. ಯಾಕೆ ಲೇಟ್ ಆಯಿತು ಅಂತ. ಮೊದಲೇ ಜಮದಾಗ್ನಿಗೆ ಕೋಪ ಬಂದುಬಿಡುತ್ತೆ. ನೀನು ಯಾಕೆ ಲೇಟ್ ಮಾಡೋದು, ಈ ಪತಿ ಆಜ್ಞೆ ಮೀರಿದ್ದೆ ಅಂತೇಳಿ ಸಿಟ್ಟಿನಿಂದ ಮಗನಿಗೆ ಆಕೆ ತಲೆಯನ್ನು ಸಂಹಾರ ಮಾಡಿಬಿಡು, ಅಂದರೆ ಕೊಡ್ಲಿಯಿಂದ ಕಡಿದು ಬಿಡು ಅಂತ ಹೇಳ್ತಾನೆ. ಅದಕ್ಕಾಗಿ ನಾವು ಪರಶುರಾಮನ ಇಲ್ಲೇ ಇರಲಿ, ಕೊಡ್ಲಿ ಅದ್ರ ಜೊತೆಗೆ ನೋಡ್ತೀವಲ್ಲ, ಹಾಗಾಗಿ ಇನ್ನು ತಂದೆ ಮಾತು ಮೀರೋಕ್ಕಾಗಲ್ಲ ಅಂಥೇಳಿ ರೇಣುಕನ ತಾಯಿಗೆ ಕೊಡ್ಲಿಯಿಂದ ತೆರೆಯನ್ನು ಕಡಿದು ಬಿಡ್ತಾನೆ. ಅವಾಗ ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನಗೇನು ಬೇಕು ಕೇಳು ವರ ಅಂತ ಕೇಳಿದಾಗ, ಅವಾಗ ನನ್ನ ತಾಯಿ ಮತ್ತೆ ಪ್ರಾಣ ಕೊಡುವ ಅಂತ ಪರಶುರಾಮ ಕೇಳ್ತಾನೆ. ಅವಾಗಿಲ್ಲ, ಅದು ಕೊಡೋಕ್ಕಾಗಂಗಿಲ್ಲ, ಅದರ ಬದಲಾಗಿ ನಿನ್ನ ತಾಯಿಯ ಶಿರವನ್ನು ಗ್ರಾಮ ದೇವತೆ ಎಲ್ಲಮ್ಮ ಅಂಥೇಳಿ ಪೂಜಿಸಲಿ ಅಂಥೇಳಿ ವರ ಕೊಡ್ತಾನಂತ.
ಅದು ನಡೆದದ್ದು ಇದೇ ಕ್ಷೇತ್ರದಲ್ಲಾಗಿರೋದ್ರಿಂದ ಇದನ್ನು ಪರಶುರಾಮ ಕ್ಷೇತ್ರ ಅಂತಲೂ ಹೇಳ್ತಾರಂತ. ಈಗ ನೋಡಿ ನಾವು ಗುಡಿ ಒಳಗೆ ಬಂದುಬಿಟ್ವಿ. ಪೂರ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ, ಹೊರಗಡೆನೇ ನಿಮಗೆ ಒಳಗಡೆ ಅಮ್ಮವರಿಗೆ ಉಡಿ ತುಂಬೋದಕ್ಕೆ ಬ್ಲೌಸ್ ಪೀಸು ಮತ್ತು ಬಳೆಗಳು, ಸೀರೆಗಳು ಎಲ್ಲನೂ, ಕಾಯಿ, ಕರ್ಪೂರ, ಹಣ್ಣು, ಹೂವು ಎಲ್ಲನೂ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಉಡಿ ತುಂಬಿರ್ತಾರಲ್ಲ ಆ ಸೀರೆಗಳನ್ನು ಮುಂದೆ ಸ್ಟಾಲ್ ಹಾಕಿದ್ದಾರೆ ಮಾರೋದಕ್ಕೆ. ಎಲ್ಲನೂ ಉಡ್ಸೋದಕ್ಕೆ ಆಗಂಗಿಲ್ಲ, ಜಾಸ್ತಿ ಸೀರೆ ಬರ್ತಾವಂತ. ಅದ್ರ ಜೊತೆಗೆ ಮತ್ತು ಕುಂಕುಮ ಮತ್ತು ಕೈ ಕಟ್ಟೋ ದಾರ ಎಲ್ಲನೂ ಮಾರೋದಕ್ಕೆ ಒಂದು ಸ್ಟಾಲ್ ಹಾಕಿದ್ದಾರೆ. ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಈಗ ನಾವು ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಕಾರ್ತಿಕ ಮಾಸದಲ್ಲಿ ಬಂದಿದ್ವಿ. ಫುಲ್ಲು ಕ್ರೌಡ್ ಇತ್ತು, ನಮ್ಗೆ ದರ್ಶನ ಸಹಿತ ಆಗಲಿಲ್ಲ. ನಮ್ಮ ಕುಶಲ ನಾಮಕರಣ ಇತ್ತು, ಅದಕ್ಕಾಗಿ ಹೊರಗಿಂದ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಏನೂ ಇಲ್ಲಲ್ಲ, ಹಂಗಾಗಿ ದರ್ಶನ ಈಸಿಯಾಗಿ ಆಯಿತು, ಜನನೂ ಕಡಿಮೆ ಇತ್ತು. ಇನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಸ್ಟಾಲ್ ಹಾಕಿದಾರಲ್ಲ ಸೀರೆಗಳದ್ದು ನೋಡೋಣ ಅಂಥೇಳಿ ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಹಳೇ ಕಾಲದ ಗುಡಿಗಳಿದ್ದಾವೆ, ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕನ್ಸುತ್ತೆ, ಅಷ್ಟು ಒಂದು ಗುಡಿಗಳು ಇದ್ದಾವೆ. ಇಲ್ಲೇ ನೋಡಿ ಇದು ಸೀರೆಗಳ ಸ್ಟಾಲ್ ಹಾಕಿರೋದು. ಹೋಗಿ ನೋಡೋಣ ಹೆಂಗಿದಾವೆ ಅಂತ ಒಳಗಡೆ ಹೋದ್ವಿ. ಈ ಸೀರೆಗಳನ್ನು ತೊಗೊಂಡ್ರೆ ನಾವು ಯಾವುದಾದ್ರೂ ಪೂಜೆ ಮಾಡ್ತಿರ್ಬೇಕಾದ್ರೆ, ವ್ರತ ಮಾಡ್ತಿರ್ಬೇಕಾದ್ರೆ ಅವಾಗ ಉಟ್ಕೋತಾರಂತೆ ಅವ್ರು ಹೇಳಿದರು. ಮತ್ತು ಇಲ್ಲೇ ನೋಡಿ ಇವೇ ಕುಂಕುಮಾರ್ಚನೆ ಮಾಡಿಸಿದ್ವು. ಕುಂಕುಮ ಇಲ್ಲೇ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಡೈಲಿನ ಮಾಡಿಸ್ತಾರಂತ, ಅದಕ್ಕಾಗಿ ಅದೊಂದು ಕುಂಕುಮಾರ್ಚನೆ ಹಾಗೆ ಕೈ ಕಟ್ಟೋದೊಂದು ದಾರನೂ ತೊಗೊಂಡು ಇನ್ನು ಮುಂದೆ ಇನ್ನೊಂದು ಗುಡಿಗೆ ಬಂದ್ವಿ. ಹಾಗೆ ಇಲ್ಲಿ ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರ ಅಂತ ಹೇಳಿದ್ನಲ್ಲ, ಅದು ಯಾಕೆ ಅಂದರೆ ಈಗ ಉತ್ತರ ಕಾಶಿಯಲ್ಲಿ ನೋಡಿ ಅಲ್ಲಿ ಕಾಶಿ ವಿಶ್ವೇಶ್ವರ ಮತ್ತು ವಿಶಾಲಾಕ್ಷಿ ಅಮ್ಮನವರು ಇಬ್ಬರಿದ್ದಾರೆ. ಹಾಗೆ ಇಲ್ಲಿ ಬಾಲಬ್ರಹ್ಮೇಂದ್ರ ಸ್ವಾಮಿ ಗುಡಿನೂ ಇದೆ. ಹಾಗೆ ಸಂಗಮ ಹೇಗಿದೆ ಆ ಕಾಶಿಯಲ್ಲಿ, ಉತ್ತರ ಕಾಶಿಯಲ್ಲಿ, ಹಾಗೆ ಇಲ್ಲಿ ತುಂಗ, ಭದ್ರಾ, ಕೃಷ್ಣ ಇವುಗಳ ಸಂಗಮ ಇರೋದರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತ ಹೇಳ್ತಾರಂತ. ಹೀಗೆ ಇನ್ನು ನಿಯರೆಸ್ಟು ಭಾಳ ಕಾರಣಗಳಿದ್ದಾವೆ ಅಂತ ಹೇಳಿದರು. ಅಷ್ಟು ದೂರ ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋರು ಇಲ್ಲಿಗೆ ಬಂದು ಈ ಬಾಲಬ್ರಹ್ಮೇಂದ್ರ ಸ್ವಾಮಿ ದರ್ಶನ ಪಡ್ಕೊಂಡು, ಹಾಗೆ ಜೋಗಳಾಂಬ ಅಮ್ಮನವರ ದರ್ಶನ ಪಡ್ಕೊಂಡು, ತುಂಗ, ಭದ್ರಾ ಮತ್ತು ಕೃಷ್ಣ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕಾಶಿಯಲ್ಲಿ ಮಾಡಿದಷ್ಟು ಸ್ನಾನ ಮಾಡಿದ ಫಲ ಇಲ್ಲಿ ಸಿಕ್ಕತ್ತಂತ. ಇವೇ ನೋಡಿ ಲಿಂಗಗಳು, ಸಾಕಷ್ಟು ಗುಡಿಗಳಿದ್ದಾವೆ, ಎಲ್ಲ ಹಳೆ ಗುಡಿಗಳು. ಎಲ್ಲದಕ್ಕೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋ ಹಾಗೇ ಇದ್ದಾವೆ. ನಾವೆಲ್ಲನೂ ದರ್ಶನ ಮಾಡಿಕೊಂಡು ಇನ್ನು ಹೊರಗಡೆ ಬರ್ತಾಯಿದ್ದೀವಿ. ಹೊರಗಡೆ ಒಂದು ಪುರಾತನ ವಸ್ತುಗೆ ಅಂಥೇಳಿ ಒಂದು ಅಂದರೆ ಎಲ್ಲ ಮೂರ್ತಿಗಳು, ಹಳೆ ಕಾಲದವೆಲ್ಲ ಮೂರ್ತಿಗಳು ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ನಮ್ಗೆ ಅದರೊಳಗೆ ಹೋಗೋಕ್ಕಾಗಲಿಲ್ಲ. ನಿಮಗೆ ಟೈಮ್ ಇದ್ದರೆ ಯಾರಾದರೂ ಅಲಂಪೂರು ಕ್ಷೇತ್ರಕ್ಕೆ ಹೋದಾಗ ಆ ಪುರಾತನ ವಸ್ತುಗಳನ್ನು ಸಹಿತ ನೋಡಿ ಬನ್ನಿ. ನೋಡಿ ಎಷ್ಟು ದೊಡ್ಡ ಬಸವಣ್ಣ ಇದೆ, ರುಂಡನೇ ಇಲ್ಲ. ಹಾಗೆ ಈ ರೀತಿ ಇಲ್ಲಿ ಸಾಕಷ್ಟು ಗುಡಿಗಳಿದ್ದಾವೆ. ಇವಂತೂ ಎಲ್ಲ ಲಿಂಗಗಳು, ಸಹಸ್ರಲಿಂಗ, ಕೋಟಿಲಿಂಗ ಎಲ್ಲನೂ ಅದರ ಮೇಲೆ ಹೆಸರು ಬರೆದಿದ್ದಾರೆ. ಸಾಕಷ್ಟು ಲಿಂಗಗಳು, ಹಾಗೆ ಮಂಟಪಗಳು ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಭೂದೇವಿ ಆಲಯ ಅಂತ ಇದೆ. ಅಲ್ಲಿ ರೇಣುಕಾ ಸ್ವರೂಪ ಇರುತ್ತೆ. ಅಲ್ಲಿ ಮಾತ್ರ ಮಂಗಳವಾರ ಮತ್ತು ಶನಿವಾರ ಅದು ಲೇಡೀಸ್ಗೊಂದೇ, ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಇಲ್ಲಿ ದರ್ಶನಕ್ಕೆ ಅವಕಾಶ ಇದೆ. ಇನ್ನು ಅಲ್ಲಿಂದ ಹೊರಗಡೆ ಬರ್ತಾಯಿದ್ದೀವಿ. ನೋಡಿ ಇಲ್ಲಿ ಜಂಬೆ ಗಿಡ ತುಂಬಾ ಫೇಮಸ್ ಇದೆ. ಈಗ ನೋಡಿ ಇದು ಆಕಾರ ಹೇಗಿದೆ ನೋಡಿ, ಇದು ಬನ್ನಿ ಗಿಡ ಅಂತೀವಲ್ಲ, ಅಲ್ಲಿಂದ ಇನ್ನು ಹೊರಗಡೆ ಬಂದ್ವಿ. ಇಲ್ಲಿ ಈ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ 12:30ಯಿಂದ ಟೋಕನ್ಸ್ ಕೊಡ್ತಾರೆ. ಅಲ್ಲೇ ಊಟ ಅನ್ನಪ್ರಸಾದ ಇರುತ್ತಂತೆ. 12:30ಲಿಂದ 2:30 ತಾಸು ಅಂದರೆ 2:30 ತನಕ ಇರುತ್ತಂತೆ. ನೀವು ಅಲ್ಲೇ ಊಟ ಮಾಡಿಕೊಂಡು ಸಹಿತ ಹೋಗ್ಬೋದು. ನಮಗೆ ಲೇಟ್ ಆಗುತ್ತಂತ ನಾವು ಹಾಗೆ ಹೋಗ್ತಾಯಿದ್ದೀವಿ. ಹೊರಗಡೆ ಬಂದರೆ ಅಲ್ಲಿ ಮಾವಿನ ಹಣ್ಣು, ಇವಾಗ ಸಮ್ಮರಲ್ಲ ಹಂಗಾಗಿ ಕಲ್ಲಂಗಡಿ, ವಾಟರ್ ಮಿಲ್ಲನ್ನು ಮತ್ತು ಎಲ್ಲ ಜ್ಯೂಸ್ಗಳು, ಶುಗರ್ ಕೇನು ಎಲ್ಲನೂ, ಎಳೆನೀರು ಎಲ್ಲ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ಇನ್ನು ಇಂಥವೆಲ್ಲ ನೋಡಿದ್ರೆ ನಮ್ಮ ಕುಶಲ ಕೇಳದೆ ಬಿಡ್ತಾಳೇನ್ರಿ, ಅವಳಿಗೋಸ್ಕರ ಮತ್ತೆ ಮಾವಿನಕಾಯಿ ತೊಗೊಂಡ್ವಿ, ವಾಟರ್ ಮಿಲ್ಲನ್ ತೊಗೊಂಡ್ವಿ. ಅದು ತೊಗೊಂಡು ಮುಂದೆ ಕಾರ್ ಹತ್ರ ಬರೋಣ ಅನ್ನಕೊಂಡ್ರೆ ಮತ್ತೆ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ನೋಡಿದ್ಲು, ಜ್ಯೂಸು ಬೇಕಂದ್ಲು. ಇನ್ನು ಜ್ಯೂಸು ಕುಡ್ಕೊಂಡು ಇನ್ನು ಕಾರ್ ಹತ್ತಿ ಬರ್ತಾಯಿದ್ದೀವಿ. ಅಷ್ಟೊತ್ತಿಗೆ ಬಿಸಿಲು ಜಾಸ್ತಿ ಆಗಿತ್ತು. ಹೇಗೂ ನಾವು ಕರ್ನೂಲ್ ಮೇಲೆ ಬಂದಿವಲ್ಲ, ಇನ್ನು ಕರ್ನೂಲಾಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಶಾಪಿಂಗ್ ಮಾಲ್ಗೆ ಬಂದ್ವಿ. ಅಲ್ಲಿ ನಮ್ಮ ಕುಶಲ ಶಾಪಿಂಗ್ ಹೇಗೆ ಮಾಡಿದ್ದಾಳೆ, ಅಲ್ಲಿ ಯಾವ್ಯಾವ ಗೇಮ್ಗಳನ್ನು ಆಡಿದ್ದಾಳೆ ಅನ್ನೋದನ್ನು ಸಹಿತ ಎಲ್ಲ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನೂ ಎಲ್ಲಿ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ.
ನಾವು ಈ ರೀತಿಯಾಗಿ ನಮ್ಮ ಅಲಂಪೂರ್ ಟ್ರಿಪ್ ಮುಗೀತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ತಿಳಿದಿರ್ತಕ್ಕಂಥ ಅಲ್ಲಿ ವಿಶೇಷತೆಗಳನ್ನು ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.